Hello, welcome to teacher. So ಎಲ್ರಿಗೂ ಟೀಚರ್ಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. So today we are going to discuss about the second PUC important 5 marks questions on biology. So biology ಮೇಲೆ ಒಂದು ಕ್ವಶನ್ ಅನ್ನ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಐ ಹೋಪ್ ನನ್ನ ವಾಯ್ಸ್ ಆಡಿಬಲ್ ಇದೆ ಅಂದ್ಕೊಳ್ತೇನೆ. Okay, so good evening to all of you again. So I hope now everybody is available, even though so most of the people ಗೆ ನಾಳೆ ಬಯಾಲಜಿ ಎಕ್ಸಾಮ್ ಇದೆ. ಸೊ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೇನೆ ಬೈ ಸ್ಪೆಂಡಿಂಗ್ ಹಾಫ್ ಅನ್ ಅವರ್ ವಿತ್ ಮೀ. ಸೊ ಅರ್ಧ ಗಂಟೆ ನನ್ನ ಜೊತೆ ಸ್ಪೆಂಡ್ ಮಾಡೋದ್ರಿಂದ ಟೈಮನ್ನು ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೇನೆ. ನಾನು ಕ್ವಿಕ್ ಸೆಷನ್ ಅಲ್ಲಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಐ ವಿಲ್ ನಾಟ್ ಡಿಸ್ಕಸ್ ದ ಆನ್ಸರ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಬಂದಿರುವಂಥದ್ದು. ಸೊ ಮೋಸ್ಟ್ ಪ್ರಾಬೆಬಲ್ ಆಗಿ ಬರುವಂಥದ್ದು ಹೇಳಕ್ಕಿಂತ ಹೆಚ್ಚಾಗಿ ಸೊ ಬೇಸಿಕಲಿ ನಾನು ನಿಮಗೆ ತೋರಿಸುವಂಥದ್ದು ಏನು ಅಂತಂದ್ರೆ, ಸೊ ಎಕ್ಸಾಕ್ಟ್ಲಿ ಎಷ್ಟು ಪರ್ಟಿಕ್ಯುಲರ್ಲಿ ಕ್ವಶನ್ಸ್ಗಳು ಇಫೆಕ್ಟಿವ್ ಆಗಿರ್ತವೆ, ಅದನ್ನ ಬರೆದ್ರೆ ಮಾರ್ಕ್ಸ್ ಹೇಗೆ ಜಾಸ್ತಿ ಬರ್ತದೆ, ಸೊ ಅದನ್ನ ನಾನು ನಿಮಗೆ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಲೆಟ್ಸ್ ಬಿಗಿನ್. ದ ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಅದರಲ್ಲಿ ಸೊ ನೋಡ್ರಿ, ಒಂದು ಎಕ್ಸ್ಪ್ಲೇನ್ ದ ಟಿಎಸ್ ಆಫ್ ಮೈಕ್ರೋಸ್ಪೊರಾಂಜಮ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಸೊ ಇಲ್ಲಿ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಹೇಳಿ ಕೇಳಿದಾಗ ಆಬ್ವಿಯಸ್ಲಿ ನೀವೇನು ಬರಿಬೇಕಾಗ್ತದೆ ಅಂತಂದ್ರೆ, ಸೊ ಡಯಾಗ್ರಾಮ್ನ ಡ್ರಾ ಮಾಡಬೇಕು. ಬಟರ್ಫ್ಲೈ ತರ ಡಯಾಗ್ರಾಮ್ ಒಂದು ಬರ್ತದೆ, ನೆನಪಿದೆ ಅಂತ ಅನ್ಕೊಳ್ತೇನೆ. ಸೊ ಆ ಡಯಾಗ್ರಾಮ್ನ ಡ್ರಾ ಮಾಡಬೇಕು. ಟಿಎಸ್ ಆಫ್ ಯಂಗ್ ಆಂಥರ್ ಅಂತ ಕೂಡ ಕರಿತೇವೆ. ಐ ಹೋಪ್ ಯು ರಿಮೆಂಬರ್ ಇಟ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳಿ. ಸೊ ಮೇಲ್ ಗ್ಯಾಮೆಟೋಫೈಟ್ ಕೂಡ ಐ ಥಿಂಕ್ ನಿಮ್ಗೆ ನೆನಪಿದೆ ಅಂತ ಅನ್ಕೊಳ್ತೇನೆ. ಸೊ ಮೇಲ್ ಗ್ಯಾಮೆಟೋಫೈಟ್ ಅನ್ನ ಕೂಡ ಡಿಸ್ಕಸ್ ಮಾಡುವಂತಹ ಒಂದು ಕ್ವಶನ್ಸ್ಗಳು, ಎರಡು ಕ್ವಶನ್ 5 ಮಾರ್ಕ್ಸಿನ ಕ್ವಶನ್ ಆಗಿ ಬಂದಿರುವಂತದ್ದು. ಸೊ ಇವತ್ತು ಡಿಸ್ಕಸ್ ಮಾಡಿರುವಂತದ್ದು ಎಲ್ಲ 5 ಮಾರ್ಕ್ಸಿನ ಕ್ವಶನ್ಸ್ಗಳೇ ಆಗಿರ್ತವೆ. ಸೊ ಹಾಗಾಗಿ ಸೊ 5 ಮಾರ್ಕ್ಸಿನ ಕ್ವಶನ್ಗೆ ಇದೊಂದು ಬರ್ತವೆ. ಸೊ ನಿಮ್ಮ ಬೇಡಿಕೆಗಳು ಲಾಸ್ಟ್ ಚಾಪ್ಟರ್ಗಳ ಮೇಲೆ ಇರ್ಬೋದು. ಸೊ ಅದನ್ನ ಆಫ್ಟರ್ ದಿಸ್ ಚಾಪ್ಟರ್ ನಾನು ಡೈರೆಕ್ಟ್ ಆಗಿ ಲಾಸ್ಟ್ ಕಡೆಯಿಂದ ಬರ್ತೇನೆ. ಸೊ ಯಾಕೆಂದ್ರೆ ಸೊ ನಿಮ್ಗೆಲ್ಲ ಆಲ್ಮೋಸ್ಟ್ ಮಿಡ್ ಟರ್ಮ್ ಅಲ್ಲಿ ಇದನ್ನ ಕವರ್ ಮಾಡಿರ್ತಾರೆ ಅಂತ ಅನ್ಕೊಳ್ತೇನೆ, ರೈಟ್? ಹೋಪ್ಫುಲಿ ಎಸ್ ಅಂತ ಅನ್ಕೊಳ್ತೇನೆ. ಸೊ ಮೇಲ್ ಗ್ಯಾಮೆಟೋಫೈಟ್ ಅನ್ನ ಡ್ರಾ ಮಾಡಬೇಕು. ಓಕೆ ಓಕೆ ಸೊ ನೆಕ್ಸ್ಟ್ ಒನ್ ಬಂದು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಅನಾಟ್ರೋಪಸ್ ಓವ್ಯೂಲ್. ಸೊ ನಿಮ್ಗೆ ಗೊತ್ತಿದೆ ಅನಾಟ್ರೋಪಸ್ ಓವ್ಯೂಲ್ ಹೇಗೆ ಕಾಣಿಸ್ತದೆ ಅಂತ ಹೇಳಿ. ಸೊ ಅನಾಟ್ರೋಪಸ್ ಓವ್ಯೂಲ್ ಲುಕ್ ಸಮ್ ವಾಟ್ ಲೈಕ್ ದಿಸ್. ಓಕೆ, ಸೊ ಐ ಜಸ್ಟ್ ಅನಾಟ್ರೋಪಸ್ ಓವ್ಯೂಲ್ ಡ್ರಾ ಮಾಡಬೇಕು ನೀವು. ಸಮ್ವಾಟ್ ಲೈಕ್ ದಿಸ್. ಇದರಲ್ಲಿ 3 ಲೇಯರ್ ಬರ್ತದೆ, ಇಂಟೆಗ್ಯುಮೆಂಟ್ಸ್ ಗಳು ಬರುವಂತದ್ದು, ಅದನ್ನ ಡ್ರಾ ಮಾಡುವಂತದ್ದು. ಓಕೆ, ಸೊ ನೆಕ್ಸ್ಟ್ ಒನ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್. ಇದು ಕೂಡ 5 ಮಾರ್ಕ್ಸ್ ಏನೋ ಕ್ವಶನ್. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ಡೈಕಾಟ್ ಎಂಬ್ರಿಯೋ. ಡೈಕಾಟ್ ಎಂಬ್ರಿಯೋ ವೆರಿ ಸಿಂಪ್ಲೆಸ್ಟ್ ಒನ್. ಸೊ ಈ ತರದ ಒಂದು ಸ್ಟ್ರಕ್ಚರ್ ಬರ್ತದೆ, ನೆನಪಿದೆ ಅಂತ ಅನ್ಕೊಳ್ತೇನೆ ನಾನು ನಿಮ್ಗೆಲ್ಲ. ಹೀಗೆ ಬಂದು ಇಲ್ಲೊಂದು ಹೀಗಾಗಿ ಮತ್ತೊಂದು ಹೀಗೆ ಬಂದು ಲೈಕ್ ದಿಸ್. ಸೊ ಇದೊಂದು ಯು ಶೇಪ್ಡ್ ಸ್ಟ್ರಕ್ಚರ್ ನ ನೋಡ್ತೇವೆ ನಾವು. ಓಕೆ, ಸೊ ದಿಸ್ ಇಸ್ 5 ಮಾರ್ಕ್ಸ್ ಕ್ವಶನ್. ಸೊ 3 ಮಾರ್ಕ್ಸಿನ ಡಯಾಗ್ರಾಮ್ ಆಗಿರ್ತದೆ. ಸೊ 2 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಷನ್. ಸೊ ದಿಸ್ ಟೈಮ್ ಮೋಸ್ಟ್ ಕಾಮನ್ ಆಗಿ ಲೇಬಲ್ ಡಯಾಗ್ರಾಮ್ ವಿತ್ ಲೇಬಲ್ ಇರೋದಿಲ್ಲ. ಸೊ ಐದರ್ ಡಯಾಗ್ರಾಮ್ ಇರುತ್ತೆ ಆರ್ ಎಲ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಏನಾಗಿರ್ತವೆ. ಸೊ ಈ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಓನ್ಲಿ ಡಯಾಗ್ರಾಮ್ ಬಂದಿರುತ್ತೆ, ಓನ್ಲಿ ಡಿಸ್ಕ್ರಿಪ್ಷನ್ ಬಂದಿರುತ್ತೆ. ಆ ತರದ ಪ್ಯಾಟರ್ನ್ ನಾವು ಅಬ್ಸರ್ವ್ ಮಾಡ್ತೇವೆ ಈ ವರ್ಷ, ಆಯ್ತಾ? ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ಮೊನೋಕಾಟ್ ಎಂಬ್ರಿಯೋ. ಅಗೇನ್ ಮೊನೋಕಾಟ್ ಎಂಬ್ರಿಯೋ ನೀವು ನೋಡಿದಿರಾ. ಸೊ ಹಾರ್ಸ್ ಶೂ ಶೇಪ್ಡ್ ಅಂತ ಹೇಳಿ ಕರಿತೇವೆ ನಾವು ಅದನ್ನ, ರೈಟ್? ಅವ್ರ ಹಾರ್ಸ್ ಅದರದ್ದು ಪರ್ಟಿಕ್ಯುಲರ್ಲಿ ಹೊರಗಡೆ ಔಟರ್ ಮೋಸ್ಟ್ ಮೆಂಬ್ರೇನ್ ಏನಿದೆಯೋ, ರೈಟ್? ಸೊ ದಾಟ್ ಸ್ಕುಟೆಲ್ಲಮ್ ಅಂತ ಏನ್ ಕರಿತೇವೋ, ಸೊ ಅದು ಹಾರ್ಸ್ ಶೂ ಶೇಪ್ ಅಲ್ಲಿ ಇದೆ ಅಂತ ಹೇಳಿ ನಾವು ಕರೆಯುವಂಥದ್ದು. ಸೊ ಅದರ ಡಯಾಗ್ರಾಮ್ ನ ಬರೆದು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು, ಆಯ್ತಾ? ಸೊ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಸ್ಪೆಸಿಫಿಕಲಿ ಏನನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಸೊ ಓನ್ಲಿ 3 ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾನೆ. ಸೊ ಈ ಒಂದು ಮೊನೋಕಾಟ್ ಎಂಬ್ರಿಯೋವನ್ನ ಪರ್ಟಿಕ್ಯುಲರ್ಲಿ ಡಿಸ್ಕ್ರಿಪ್ಷನ್ NCERT ಅಲ್ಲಿ ಇಲ್ಲ. ಸೊ ಸೊ ನಿಮ್ಗೆ ನಿಮ್ಮ ಸರ್ಗಳು ಲಾಸ್ಟ್ ಇಯರ್ ಕ್ವಶನ್ ಬಂದಿದೆ ಇದು. ಸೊ ಹಾಗಾಗಿ ನಿಮ್ಮ ಕ್ಲಾಸ್ ನಲ್ಲಿ ಸರ್ಗಳು ಕೊಟ್ಟಿರ್ತಾರೆ.
ಸೊ ಲೈಕ್ ಏನನ್ನ ಎಕ್ಸಾಮ್ ಮಾಡಬೇಕು ಅಂತಂದ್ರೆ ಎಷ್ಟು ಕಾಟಿಲೆಡನ್ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಬೇಕು. ಒಂದು ಕಾಟಿಲೆಡನ್ ಇದೆ, ಅದಕ್ಕೆ ಏನಂತ ಹೇಳಿ ಕರಿತೇವೆ, ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಕುಟಲಮ್. ದೆನ್ ಎಂಬ್ರಿಯಾನಲ್ ಆಕ್ಸಿಸ್ ಅಲ್ಲಿ ಏನೇನಿದೆ ಅಂತ ಹೇಳಿ ಬರಿಬೇಕು, ರೈಟ್. ಶೂಟ್ ಎಪೆಕ್ಸ್ ಅಂದ್ರೆ ಏನು, ಕೋಲಿಯಾಪ್ಟೈಲ್ ಅಂದ್ರೆ ಏನು ಅಂತ ಬರಿಬೇಕು. ರಾಡಿಕಲ್ ಅಂದ್ರೆ ಏನು, ಕೋಲಿಯೋರೈಸ್ ಅಂದ್ರೆ ಏನು, ರೂಟ್ ಕ್ಯಾಪ್ ಅಂದ್ರೆ ಏನು, ಇದಿಷ್ಟನ್ನ ಬರೀಲೇಬೇಕು ಕಂಪಲ್ಸರಿ. ಸೊ ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಮಾರ್ಕ್ಸ್. ಓಕೆ, ಸೊ ಇದಿಷ್ಟು 3 ಪಾಯಿಂಟ್ ಅಲ್ಲಿ ಕವರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಫೀಮೇಲ್ ಗ್ಯಾಮೆಟೋಫೈಟ್ ನ ಡೆವಲಪ್ಮೆಂಟ್ ಕೇಳ್ತಿರುವಂತದ್ದು. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಮೆಗಾಸ್ಪೊರಾಂಜಿಯಂ, ರೈಟ್. ಡೆವಲಪ್ಮೆಂಟ್ ಆಫ್ ಮೆಗಾಸ್ಪೊರಾಂಜಿಯಂ ಹೇಗಾಗುತ್ತೆ ಅಂತ ಹೇಳಿ ಬರಿಬೇಕು. ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಹೋಲ್. ಇಲ್ಲಿ ಡಯಾಗ್ರಾಮ್ ಬೇಕಾಗ್ಲಿಲ್ಲ, ಎಕ್ಸ್ಪ್ಲೇನ್ ಅಂತ ಕೇಳಿದಾಗ. ಓಕೆ, ಸೊ ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ಸಮ್ ಪ್ಲಾಂಟ್ಸ್ ಆರ್ ಅಡಾಪ್ಟೆಡ್ ಫಾರ್ ಅಚೀವಿಂಗ್ ಪಾಲಿನೇಷನ್ ಥ್ರೂ ವಿಂಡ್. ಸೊ ಇಲ್ಲಿ ವಿಂಡ್ ಪಾಲಿನೇಷನ್ ಪ್ಲಾಂಟ್ ಗಳ ಕ್ಯಾರೆಕ್ಟರ್ ಗಳನ್ನ ಬರಿಬೇಕು. ಯು ಹ್ಯಾವ್ ಟು ರೈಟ್ ದ ಕ್ಯಾರೆಕ್ಟರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಪ್ಲಾಂಟ್. ಓಕೆ, ಕ್ಯಾರೆಕ್ಟರ್ಸ್ ನ ಬರಿಬೇಕು, ಆಯ್ತಾ. ಸೊ 5 ಕ್ಯಾರೆಕ್ಟರ್ಸ್ ಗಳನ್ನ ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಓಕೆ, 1 second. So I'll just okay. So next question ಬಂದು give the definition of the following. ಇದಕ್ಕೆಲ್ಲ ಡೆಫಿನೇಷನ್ ಬರೀ. ಅಪೋಮಿಕ್ಸಿಸ್ ಅಂದ್ರೆ ಏನು, ಪಾಲಿಯಾಮರಿ ಅಂದ್ರೆ ಮೋಸ್ಟ್ ರಿಪೀಟೆಡ್ ಆಗಿ ಬಂದಿರುವಂತದ್ದು ಇವೆಲ್ಲ. ಸೊ ಹಾಗಾಗಿ ಇದನ್ನ ನಾವು ನೋಡ್ಕೋಬೇಕು, ಆಯ್ತಾ. ನಂತರ ನಾನು ಡೈರೆಕ್ಟ್ ಆಗಿ ಹ್ಯೂಮನ್ ರಿಪ್ರೊಡಕ್ಷನ್ ಹೋಗೋದಿಲ್ಲ, ಬಿಕಾಸ್ ನಿಮ್ಗೆ ಆಲ್ರೆಡಿ ಇದೆಲ್ಲ ಬಂದಿದೆ, ನೀವು ನೋಡಿದ್ದೀರಾ. ಲೆಟ್ಸ್ ಗೋ ಫ್ರಮ್ ದ ಬಯೋಟೆಕ್ನಾಲಜಿಯನ್ನು ನೋಡೋಣ. ಎಸ್, ಸೊ ಇದು ಇಂಪಾರ್ಟೆಂಟ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸ್. ಇದು ನಿಮ್ಮ ಒಂದು ಮಿಡ್ ಟರ್ಮ್ ಆದ್ಮೇಲೆ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಆಗಿ ವರ್ಕ್ ಆಗುತ್ತೆ, ಆಯ್ತಾ. ಸೊ ಈ ಚಾಪ್ಟರ್ ಅಲ್ಲಿ ಏನೇನು ನಾವು ಪರ್ಟಿಕ್ಯುಲರ್ಲಿ ಬರೀಬೇಕು, ಏನೇನು ನೋಡ್ಕೋಬೇಕು. ಸರ್ ಬ್ಲೂ ಪ್ರಿಂಟ್ ನಲ್ಲಿ ಡೋಂಟ್ ಆಸ್ಕ್ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲೇನ್ ಅಂತ ಕೊಟ್ಟಿದಾರಲ್ಲ ಸರ್. ಎಸ್ ಎಸ್, ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳಿದ್ದು ಚೇತನ್. ಸೊ ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಿದ್ದಾರೆ ಡಯಾಗ್ರಾಮ್ಸ್, ಅದಕ್ಕೆ ಹೇಳಿದ್ದು ನಾನು. ಡಯಾಗ್ರಾಮ್ ಸಪರೇಟ್ ಬರುತ್ತೆ ಮೋಸ್ಟ್ ಪ್ರಾಬಬ್ಲಿ, ಅಂಡ್ ಎಕ್ಸ್ಪ್ಲನೇಷನ್ ಸಪರೇಟ್ ಬರುತ್ತೆ ಅಂತ ಹೇಳಿ. ಸೊ ರೈಟ್ ನಾವು ಕ್ವಶನ್ ಪೇಪರ್ಸ್ಗಳು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಬಂದಿರೋದ್ರಿಂದ, ಸೊ ಐ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಅದಕ್ಕೆ ಹೇಳಿದ್ದು. ಸೊ ಬ್ಲೂ ಪ್ರಿಂಟ್ ಅಲ್ಲಿ 100% ಅದೇ ತರ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಆಗಿ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ, ಆಯ್ತಾ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ PBR 322 ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಹೇಳಿ ಕೇಳ್ತಾನೆ. ಸೊ PBR 322 ಡಯಾಗ್ರಾಮ್ ನ ಬಿಡಿಸಿ ಅಂತ ಹೇಳಿ ಕೇಳ್ತಾನೆ. ಸೊ ಇಟ್ ಇಸ್ ಪರ್ಟಿಕ್ಯುಲರ್ಲಿ ನಾವು ಏನಂತ ಕರಿತೇವೆ, ಪ್ಲಾಸ್ಮಿಡ್ ಇದೊಂದು ಅಲ್ವಾ. ಈ ಪ್ಲಾಸ್ಮಿಡ್ ನ ಸ್ಟ್ರಕ್ಚರ್ ನ ನಿಮ್ಗೆ ಡ್ರಾ ಮಾಡ್ಲಿಕ್ಕೆ ಹೇಳ್ತಾನೆ. ಸೊ ಕಂಪ್ಲೀಟ್ ಆದ ಸ್ಟ್ರಕ್ಚರ್ ನ ಡ್ರಾ ಮಾಡೋದು, ಖಾಲಿ ಡಯಾಗ್ರಾಮ್. ಸೊ ಇಲ್ಲಿ ಇದು ಎಕ್ಸ್ಪ್ಲೇನ್ ಅಂತ ಹೇಳಿ ಕೇಳಿದ್ದಾನೆ ರೈಟ್ ನಾವು. ಸೊ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ PBR 322 ವಿತ್ ನೀಟ್ ಲೇಬಲ್ ಅಂತ ಹೇಳಿ. ಸೊ ವಿತ್ ನೀಟ್ ಲೇಬಲ್ ಅಂತ ಹೇಳಿ ಇಲ್ಲಿ ತನಕ ಬಂದಿರೋದೆಲ್ಲ ಇದೇ ತರದ ಕ್ವಶನ್ಸ್ಗಳಲ್ವಾ. ಸೊ ಹಾಗಾಗಿ ಸೊ ನಿಮ್ಗೆ ಡಯಾಗ್ರಾಮ್ ಕೂಡ ಪ್ರಾಕ್ಟೀಸ್ ಆಗಿರ್ಬೇಕು, ಆ ಕಡೆಗೆ ಎಕ್ಸ್ಪ್ಲನೇಷನ್ ಕೂಡ ಆಗಿರ್ಬೇಕು. ಯಾವುದು ಕೇಳಬಹುದು, ಬೋತ್ ಆಫ್ ದೆಮ್ ಸಪರೇಟ್ ಆಗಿ ಕೇಳಬಹುದು, ಹಾಗಾಗಿ ಹೇಳಿದ್ದು. ಸೊ PBR 322 ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಅಲ್ಲಿ ಓರೈ ಸೈಟ್ ಅಂತ ಬರಲೇಬೇಕು, ಕಂಪಲ್ಸರಿ ಓರೈ ಸೈಟ್ ಹ್ಯಾಸ್ ಟು ಬಿ ದರ್. ದೆನ್ ಸೊ ರೆಸಿಸ್ಟೆನ್ಸ್ ಜೀನ್ಸ್ ಗಳು ಯಾವುದು ಅಂತ ಹೇಳಿ ತೋರಿಸ್ಬೇಕು, ರೈಟ್. ಸೊ ಇವನ್ನೆಲ್ಲ 100% ಆಗಿ ನೀವು ತೋರಿಸಬೇಕಾಗುತ್ತೆ. ಓಕೆ ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ that a plasmid should possess to be used as the cloning vector in genetic engineering ಅಂತ ಹೇಳಿ ಕೇಳ್ತಾ ಇದ್ದಾನೆ. ವಾಟ್ ಹಿ ಈಸ್ ಆಸ್ಕಿಂಗ್ ಇಸ್, ಸೊ ಪ್ಲಾಸ್ಮಿಡ್ ನಲ್ಲಿ ಯಾವ ಯಾವ ಕ್ಯಾರೆಕ್ಟರ್ಗಳಿರಬೇಕು. ಸೊ ಆಗ ಏನ್ ಬರೀತೀರಾ ಅಂತ ಅಂದ್ರೆ, ದ ಎಕ್ಸ್ಪ್ಲನೇಷನ್ ಫಾರ್ ದ ಪರ್ಟಿಕ್ಯುಲರ್ಲಿ ಯಾವ ಒಂದು ಎಕ್ಸ್ಪ್ಲನೇಷನ್ ನ ಬರ್ದಿದ್ರಲ್ವಾ, ಫಾರ್ ಲೈಕ್ ದ ಸ್ಟ್ರಕ್ಚರ್ ಆಫ್ PBR 322. ಸೊ ಅದನ್ನೇ ನೀವು ಬರಿಬೇಕಾಗುತ್ತೆ, ಆಯ್ತಾ. ಸೊ ದ ಸೇಮ್ ಕ್ಯಾರೆಕ್ಟರ್ಸ್ ಗಳನ್ನ ಬರಿಬೇಕು. ದ ಪ್ರೆಸೆನ್ಸ್ ಆಫ್ ಓರೈ ಸೈಟ್ ಅಲ್ವಾ, ಓರೈ ಸೈಟ್ ಇರಬೇಕು ಅಂತ ಹೇಳಿ ಬರೆಯೋದು, ಹೌದಾ. ಅದಾದ ನಂತರ ಕ್ಲೋನಿಂಗ್ ಸೈಟ್ಸ್ ಗಳು ಇರಬೇಕು, ಸೆಲೆಕ್ಟಬಲ್ ಮಾರ್ಕರ್ಸ್ ಗಳು ಇರಬೇಕು. ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್. ಓಕೆ, ಎಕ್ಸ್ಪ್ಲೇನ್ ಇಟ್. ದಟ್ ಈಸ್ ಆಫ್ ಒಂದು ಕ್ಲೋನಿಂಗ್ ಸೈಟ್ ಅಂದ್ರೆ ಏನು. ಓಕೆ, ಸೊ ಎರಡನೇದು ಬಂದು ಓರೈ ಸೈಟ್ ಅಂದ್ರೆ ಏನು, ಒರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ ಅಂದ್ರೆ ಏನು. ಸೊ ಮೂರನೇದು ಬಂದು
You have to write the particularly selectable markers. Okay, so ಇದನ್ನ explain ಮಾಡಬೇಕಾಗುತ್ತೆ. See here, so this is not for explanation of chapter explain ಮಾಡಕ್ ಆಗೋದಿಲ್ಲ because that much of time is not given to me. So I can only give you the important questions. Okay. So explain briefly the steps involved in recombinant DNA technology. Recombinant DNA technology ಅಲ್ಲಿ ಇನ್ವಾಲ್ವ್ ಆಗಿರುವಂತ ಸ್ಟೆಪ್ಸ್ ಗಳು ಯಾವ್ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾನೆ, ರೈಟ್? ಸೊ ಸ್ಟೆಪ್ಸ್ ಗಳು ಯಾವ್ಯಾವುದು? ಐಸೋಲೇಷನ್ ಆಫ್ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳಿದೆ ಅಲ್ವಾ, ದಟ್ ಇಸ್ DNA ನ ಐಸೋಲೇಷನ್ ಮಾಡೋದು. ಕಟಿಂಗ್ ಆಫ್ DNA at specific locations, amplification of gene of interest ಅಂತ ಹೇಳಿದೆ, ರೈಟ್? ಸೊ and this is insertion of recombinant DNA, right? Then obtaining the foreign gene product ಅಂತ ಹೇಳಿದೆ. ಸೊ ಇದಿಷ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಸೊ 1 or 2 ಲೈನ್ಸ್ ಅಲ್ಲಿ. ಸೊ ಟೋಟಲ್ ದರ್ ಆರ್ ಹೌ ಮೆನಿ ಸ್ಟೆಪ್ಸ್? 5 ಸ್ಟೆಪ್ಸ್ ಗಳಿದಾವೆ, 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. 5 ಸ್ಟೆಪ್ಸ್, 5 ಮಾರ್ಕ್ಸ್. ವಾಟ್ ಈಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್? PCR ಅಂದ್ರೆ ಏನು ಅಂತ ಹೇಳಿ. ನೇಮ್ ದ ಬ್ಯಾಕ್ಟೀರಿಯಂ ಫ್ರಮ್ ವಿಚ್ ದ ಪಾಲಿಮರೇಸ್ ಎಂಜೈಮ್ ಯೂಸ್ಡ್ ಇನ್ ದಿಸ್ ಟೆಕ್ನಿಕ್. Okay, so name the bacterium which the polymerase enzyme used in this technique is obtained. Write the schematic representation of this technique. So you have to give PCR ಅನ್ನ ಬರಿಬೇಕು. ಸೊ PCR ಅನ್ನ ಬರೆದ ಮೇಲೆ, ಸೊ this will carry 1 marks. ಸೊ PCR ಬರೆದಿದ್ದಕ್ಕೆ 1 marks. Bacterium from which the polymerase enzyme is used is going to be 1 marks. And the write the schematic representation 3 marks ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ, ನೀವು ಯಾವ್ದು ಡಯಾಗ್ರಾಮ್ ಅನ್ನ ಮಾಡಬೇಕು ಅಂತ ಅಂದ್ರೆ, ಸೊ ಡಿನ್ಯಾಚುರೇಷನ್, ಎನೇಲಿಂಗ್ ಮತ್ತೆ ಎಕ್ಸ್ಟೆನ್ಷನ್ ಏನ್ ತೋರಿಸ್ತಾ ಇರ್ತಾವಲ್ವ, ಆ ಡಯಾಗ್ರಾಮ್ ನ ನೀವು ತೋರಿಸಬೇಕಾಗುತ್ತೆ. Okay, so moving on to the next one, give the reasons for the following. So alien DNA is linked with ori site of a vector in gene cloning. ಯಾಕೆ ಏಲಿಯನ್ DNA ಅನ್ನ ಲಿಂಕ್ ಮಾಡ್ತಾರೆ ಓರೈ ಸೈಟ್ಗೆ? ಸೊ ದಟ್ ಅದು ಮಲ್ಟಿಪ್ಲೈ ಆಗಬೇಕು ಅಂತ ಹೇಳಿ ಅಲ್ವಾ, ಡಿಸೈರ್ಡ್ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ನ ಕೊಡಬೇಕು ಅಂತ ಹೇಳಿ. ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಕಾಲ್ಡ್ ಆಸ್ ಮೊಲಿಕ್ಯುಲರ್ ಸಿಸರ್ಸ್. ಕಟ್ ಮಾಡುತ್ತೆ ಬೇಕಾದ ಒಂದು ಜಾಗದಲ್ಲಿ, ಸೊ DNA ಸೀಕ್ವೆನ್ಸ್ ನ ಕಟ್ ಮಾಡುತ್ತೆ ಅಂತ ಹೇಳಿ. ನೆಕ್ಸ್ಟ್ ಒನ್, DNA ಲಿಗೇಜ್ ಕ್ಯಾನ್ ಬಿ ಕಾಲ್ಡ್ ಮೊಲಿಕ್ಯುಲರ್ ಗ್ಲೂ. ಸೊ ಇದು 2 ಪರ್ಟಿಕ್ಯುಲರ್ ಎಂಡ್ಸ್ ಆಫ್ ಪರ್ಟಿಕ್ಯುಲರ್ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳಿ ಕರಿತೇವೆ ನಾವು. ಬಟ್ it is specifically meant to join the 2 ends of the cut ends of the particular DNA sequence ಅಂತ ಹೇಳಿ ಹೇಳ್ತೇವೆ. So gel electrophoresis is considered as a very important technique in recombinant DNA technology. Gel electrophoresis ಅಂತ ಏನಿದೆ ಅಲ್ವಾ, so this gel electrophoresis is a technique where the separation of the particular DNA fragments is going to take place, and it can be identified by through the particular ಐಸ್ ಇಂದ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು. ಅದರ್ವೈಸ್ ನಮಗೆ DNA ನ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಜೆಲ್ ಎಲೆಕ್ಟ್ರೋಫೋರೋಸಿಸ್ ನ ನಾವು ಇಂಪಾರ್ಟೆಂಟ್ ಅಂತ ಕರಿತೇವೆ, ಬಿಕಾಸ್ ಸಪರೇಷನ್ ಆಫ್ ದ DNA fragments is done according to their particular molecular you can say the particular height ಅಂತ ಹೇಳ್ಬೋದು, ಅಥವಾ molecular weight ಅಂತ ಹೇಳಿ ಹೇಳ್ಬೋದು. Next, DNA fragments move towards anode under electric field through a medium in gel electrophoresis. This, so ಈಗ ಮಾತ್ರ ಹೇಳಿರೋದು. So move towards, ಯಾವುದು ಪರ್ಟಿಕ್ಯುಲರ್ ಮೂವ್ ಆಗ್ತದೆ, the smaller fragments moves towards the particular anode, and the larger fragments will be staying at the ಎಲ್ಲಿರ್ತವೆ, ಸೊ ಕ್ಯಾಥೋಡ್ ಕಡೆಗೆ ಉಳ್ಕೊಂಡಿರ್ತವೆ. ಸೊ that is because of that particular ಅಲ್ಲಿ ಏನಕ್ಕೆ ಮೂವ್ ಆಗುತ್ತೆ ಅಂತಂದ್ರೆ ಅದರ ಪರ್ಟಿಕ್ಯುಲರ್ ಮೊಲಿಕ್ಯುಲರ್ ಸೈಜ್ ಬೇಸಿಸ್ ಮೇಲೆ. Okay, so that is what you have to remember. So give reasons for any 5 of the following statement again. So origin of replication is a vector is an essential site for required of, ಅದೇ ಹೇಳಿದೆ ಈಗ ಮಾತ್ರ ನಿಮಗೆ ವಾಪಸ್ ಅದನ್ನೇ ಹೇಳ್ತಾ ಇದ್ದೇನೆ. ಸೊ ದಟ್ ಏನು ಪರ್ಟಿಕ್ಯುಲರ್ಲಿ ಇಲ್ಲಿ ಯಾವುದೇ ಏಲಿಯನ್ DNA ನ ನಾವು ಇನ್ಸರ್ಟ್ ಮಾಡಿದ್ರೆ, ಈ ಕ್ವಶನ್ಗೆ ಆನ್ಸರ್ ಹೇಳ್ತಾ ಇರೋದು ನಾನು. ಸೊ
ಸೊ ಇನ್ಸರ್ಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ಲಿ ಡಿವೈಡ್ ಆಗುವಂತ ಎಬಿಲಿಟಿಯನ್ನ ಹೊಂದಿರೋದಿಲ್ಲ ಅವು. ಸೊ ಆ ಡಿವೈಡ್ ಆಗುವಂತ ಎಬಿಲಿಟಿಯನ್ನ ಹೊಂದಬೇಕು ಅಂತ ಅಂದ್ರೆ ಸೊ ಅಲ್ಲಿ ಒಂದು ಓರೈ ಸೈಟ್ ಬೇಕಾಗ್ತದೆ, ಅದನ್ನ ನಾವು ಅಬ್ಟೈನ್ ಮಾಡ್ತೇವೆ, ಆಯ್ತಾ. ಸೊ ನೆಕ್ಸ್ಟ್, ಸೆಲೆಕ್ಟಬಲ್ ಮಾರ್ಕರ್ ಇನ್ ಅ ವೆಕ್ಟರ್ ಈಸ್ ಎಸೆನ್ಷಿಯಲ್ ಸೈಟ್ ವಿದೌಟ್ ವಿಚ್ ಐಡೆಂಟಿಫೈಯಿಂಗ್ ರಿಕಾಂಬಿನೆಂಟ್ DNA ಬಿಕಮ್ಸ್ ಡಿಫಿಕಲ್ಟ್. ಸೆಲೆಕ್ಟಬಲ್ ಮಾರ್ಕರ್ ಏನ್ ಮಾಡ್ತದ ಅಂತಂದ್ರೆ, ಸ್ಪೆಸಿಫಿಕಲಿ ಇಲ್ಲಿ ಸೆಲೆಕ್ಟಬಲ್ ಮಾರ್ಕರ್ ಗಳ ಕೆಲಸ ಏನು ಅಂತಂದ್ರೆ, ಯಾವ ಒಂದು ಪರ್ಟಿಕ್ಯುಲರ್ ಹೋಸ್ಟ್ ರೀಕಾಂಬಿನೆಂಟ್ ಆಗಿದೆ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ, ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ಪರ್ಟಿಕ್ಯುಲರ್ ಆದ ಕ್ಯಾರೆಕ್ಟರ್ ಗಳನ್ನ ಡೆವಲಪ್ ಮಾಡ್ಕೊಂಡಿದೆ ಅಂತ ಹೇಳಿ. ಸೊ ಅಂತ ಒಂದು ಪರ್ಟಿಕ್ಯುಲರ್ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ನ, ಇಂಪಾರ್ಟೆಂಟ್ ಫಿನಾಮಿನಾವನ್ನ ಈ ಒಂದು ಸೆಲೆಕ್ಟಬಲ್ ಮಾರ್ಕರ್ಸ್ ಗಳು ಕ್ಯಾರಿ ಔಟ್ ಮಾಡ್ತವೆ, ಆಯ್ತಾ. So moving on to the next one, that is vectors needs to have a very few or preferably single recognition sites. So in the recombinance DNA technique. ಸೊ ಕಡಿಮೆ ಇದ್ದಷ್ಟು ರೆಕಾಗ್ನಿಷನ್ ಸೈಟ್ಸ್ಗಳು, ಇಲ್ಲಿ ರೆಕಾಗ್ನಿಷನ್ ಸೈಟ್ಸ್ಗಳು ಕಡಿಮೆ ಇದ್ದಷ್ಟು ಏನಾಗ್ತವೆ ಅಂತಂದ್ರೆ, ದರ್ ವುಡ್ ಬಿ ಪರ್ಟಿಕ್ಯುಲರ್ ಬೇರೆ ಬೇರೆ ತುಂಬಾ ಫ್ರಾಗ್ಮೆಂಟ್ಸ್ಗಳು ಫಾರ್ಮ್ ಆಗೋದ್ರಿಂದ ಸೊ ಈ ಜೀನ್ ಕ್ಲೋನಿಂಗ್ ಅನ್ನೋ ಒಂದು ಪ್ರೊಸೆಸ್ ಕಾಂಪ್ಲಿಕೇಟ್ ಆಗ್ತಾ ಹೋಗ್ತವೆ. ಹಾಗಾಗಿ ಸೊ ಕಡಿಮೆ ರೆಕಗ್ನಿಷನ್ ಸೈಟ್ಸ್ಗಳು ಇದ್ದಷ್ಟು ಸೊ ಓನ್ಲಿ ಸಿಂಪಲ್ ಆರ್ ಸಿಂಗಲ್ ಟೈಪ್ ಆರ್ ದ ವೆರಿ ಫ್ಯೂ ಟೈಪ್ಸ್ ಆಫ್ DNA sequences will be produced. Okay. Then selection of recombinants due to inactivation of antibiotics is a cumbersome process. ಅಂದ್ರೆ ಕಷ್ಟದ ಪ್ರೊಸೆಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾವುದನ್ನ? ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್ ಡ್ಯೂ ಟು ಇನ್ಆಕ್ಟಿವೇಶನ್ ಆಫ್ ಆಂಟಿಬಯೋಟಿಕ್ಸ್. ರಿಕಾಂಬಿನೆಂಟ್ಸ್ ಸೊ ಆಂಟಿಬಯೋಟಿಕ್ ಇನ್ಆಕ್ಟಿವೇಶನ್ ಮಾಡುವಂತ ಪ್ರೊಸೆಸ್ ಏನಿದೆ ಅದು ಕಷ್ಟ ಅಂತ ಹೇಳ್ತಾನೆ. ಯಾಕೆ? ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಆಂಟಿಬಯೋಟಿಕ್ ಸೈಟ್ಸ್ ಗಳು ಏನಿದಾವಲ್ವಾ, ಅವುಗಳು ಏನ್ ಮಾಡ್ತಾವ ಅಂತಂದ್ರೆ, ಸೊ ಆಕ್ಟಿವ್ ಇದ್ದಾಗ ಸೊ ಹೋಸ್ಟ್ ಸೆಲ್ ಅನ್ನು ಸಪ್ರೆಸ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಂಟಿಬಯೋಟಿಕ್ ಇರುವಂತದ್ದು. ದೆನ್ ಚಿಲ್ಡ್ ಎಥನಾಲ್ ಇಸ್ ಯೂಸ್ ಇನ್ ದ DNA ಐಸೋಲೇಷನ್. ಎಸ್, ಸೊ ಚಿಲ್ಡ್ ಎಥನಾಲ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ? PCR ನ ಸ್ಟೆಪ್ ಅಲ್ಲಿ ಬರ್ತದೆ ಇದು. ಸೊ PCR ನ ಸ್ಟೆಪ್ ಅಲ್ಲಿ ಕೊನೆಯದಾಗಿ ಬರುವಂತ ಸ್ಟೆಪ್ ಅದು, ಆಯ್ತಾ. ಸೊ ಅದನ್ನೇನ್ ಮಾಡ್ತಾರಂತಂದ್ರೆ, ಸೊ ಪರ್ಟಿಕ್ಯುಲರ್ಲಿ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೇವಲ್ವಾ, ಎಕ್ಸ್ಟ್ರಾಕ್ಟ್ ಮಾಡ್ರೆ ಚಿಲ್ಡ್ ಎಥನಾಲ್ ಅಲ್ಲಿ ಅದನ್ನ ನಾವು ಸೊ ಇಟ್ ಈಸ್ ಪ್ರಿಸರ್ವ್ಡ್ ಇನ್ ದಟ್. ಓಕೆ ಓಕೆ ಆರ್ಗಾನಿಸಮ್ ಪಾಪ್ಯುಲೇಷನ್. One second. Human health, this is very important lesson. ಸೊ ಇದರಿಂದ ಐ ಥಿಂಕ್ 13 ಮಾರ್ಕ್ಸ್, 11ರಿಂದ 13 ಮಾರ್ಕ್ಸ್ ಬರ್ತವೆ. ಓಕೆ, ಸೊ ಇಲ್ಲಿ ಬೇಸಿಕಲಿ ಏನ್ ನೋಡ್ಕೋಬೇಕು ಅಂತಂದ್ರೆ ಸೈಂಟಿಫಿಕ್ ನೇಮ್ಸ್ ಗಳನ್ನ ನೋಡ್ಕೋಬೇಕು, ಆಯ್ತಾ. ಸೊ ಯು ಹ್ಯಾವ್ ಟು ಅಬ್ಸರ್ವ್ ದ ಸೈಂಟಿಫಿಕ್ ನೇಮ್ಸ್ ವೆರಿ ಇಂಪಾರ್ಟೆಂಟ್ ಆಗಿ. ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಅಂತಂದ್ರೆ, ಬೇರೆ ಬೇರೆ ಡಿಸೀಸಸ್ ಗಳ ಒಂದು ಸೈಂಟಿಫಿಕ್ ನೇಮ್ ನ ಅಥವಾ ಕಾಸಿಟಿವ್ ಏಜೆಂಟ್ ಏನಿದೆಯೋ ಅದರ ಒಂದು ಪರ್ಟಿಕ್ಯುಲರ್ ನೋಡ್ರಿ, ಸೈಂಟಿಫಿಕ್ ನೇಮ್ ಆಫ್ ದ ಕಾಸಿಟಿವ್ ಏಜೆಂಟ್ ಅಂಡ್ 2 ಸಿಂಪ್ಟಮ್ಸ್ ಗಳನ್ನ ಬರೆಯಿರಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಟೈಫಾಯ್ಡ್, ನಿಮೋನಿಯಾ, ಕಾಮನ್ ಕೋಲ್ಡ್, ಮಲೇರಿಯಾ, ಅಮಿಬಾಯ್ಸಿಸ್, ರೈಟ್. ಸೊ ಟೈಫಾಯ್ಡ್ ಬಂದು ಸಾಲ್ಮೊನೆಲ್ಲಾ ಟೈಫಿ, ರೈಟ್. ನಿಮೋನಿಯಾ ಬಂದು ಇಟ್ ಇಸ್ ಗೋಯಿಂಗ್ ಟು ಬಿ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಮತ್ತೆ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಅದಾದ್ಮೇಲೆ ಬಂದು ಕಾಮನ್ ಕೋಲ್ಡ್, ಇದೆಲ್ಲ ಬಂದು ಒಂದೇ ಇರೋದು, ಯಾವ್ದದು ಒಂದಿರೋದು ಹೇಳ್ರಿ? ಐ ಥಿಂಕ್ ಕಮೆಂಟ್ ಮಾಡಬಹುದು ಇದನ್ನ ಕೆಳಗಡೆಗೆ. ಸೊ ಕಾಮನ್ ಕೋಲ್ಡಿನ ಒಂದು ಪರ್ಟಿಕ್ಯುಲರ್ ವೈರಸ್ ನ ಹೆಸರೇನು? ಕ್ಯಾನ್ ಯು ಕಾಮೆಂಟ್ ಬಿಲೋ? ನೋಡ್ತಾ ಇದ್ದವರು 6 ಮಂದಿ ನೋಡ್ತಾ ಇದ್ದೀರಲ್ವಾ, 6 ಜನ. ಸೊ ಅದನ್ನ ಮಾಡ್ಬೋದಾ ಕಮೆಂಟ್ ಕೆಳಗಡೆಗೆ? I'm expecting some is going to do it. ಸೊ ಇಟ್ ಇಸ್ ರೈನೋ ವೈರಸಸ್, ಆಯ್ತಾ. ರೈನೋ ವೈರಸಸ್ ಗಳಂತ ಹೇಳಿ ಆಗ್ತವೆ. ಓಕೆ,
Okay, let's move to the other one. So malaria ಬಂದು so it is going to be done by the plasmodium species ಗಳು. ಮೂರು ಬೇರೆ ಬೇರೆ ತರದ ಪ್ಲಾಸ್ಮೋಡಿಯಂ ಸ್ಪೀಶೀಸ್ ಗಳಿದಾವೆ. ಸೊ ಅದು ಬಂದು ಒಂದು ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್, ಇನ್ನೊಂದು ಬಂದು ಪ್ಲಾಸ್ಮೋಡಿಯಂ ಮಲೇರಿಯಾ, ಇನ್ನೊಂದು ಬಂದು ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಅಂತ ಹೇಳಿ. ಆಯ್ತಾ. ದೆನ್ ವಾಟ್ ಆರ್ ದ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಸೊ ಲಿಂಫಾಯ್ಡ್ ಆರ್ಗನ್ಸ್, ಸೊ ಮೆನ್ಷನ್ ದ ಟೈಪ್ಸ್ ವಿತ್ ದರ್ ಫಂಕ್ಷನ್ಸ್ ಅಂಡ್ ಎಕ್ಸಾಂಪಲ್ಸ್ ಅಂತ ಹೇಳಿ. ಆಯ್ತಾ. ಸೊ ಇನ್ನೊಂದಿದೆ ಅಮಿಬಾಯ್ಸಿಸ್ ಅಂತ ಹೇಳಿದೆ. ಸೊ ದಟ್ ಇಸ್ ಅಮಿಬಾಯ್ಸಿಸ್ ಅನ್ನ ಮಾಡೋದು ಆಂಟಮಿಬಾ ಹಿಸ್ಟೋಲಿಟಿಕಾ ಅಂತ ಹೇಳಿ ಕರಿತೇವೆ. ನೆನಪಿದೆ ಅಂತ ಅನ್ಕೊಳ್ತೇನೆ ನಾನು. ಓಕೆ. ಸೊ ಲಿಂಫಾಯ್ಡ್ ಆರ್ಗನ್ಸ್ ಗಳು ಮತ್ತೆ ಅದರ ಒಂದು ಫಂಕ್ಷನ್ ಅನ್ನ ಬರೀರಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಇದು ಬರೋದು ಎಲ್ಲಿ ಅಂತಂದ್ರೆ, ಸೊ ನೀವು ಎಕ್ವೈರ್ಡ್ ಇಮ್ಯುನಿಟಿ ಎಲ್ಲಿ ಬರುವಂತದ್ದು. ಆಯ್ತಾ. ಈ ಎಕ್ವೈರ್ಡ್ ಇಮ್ಯುನಿಟಿಯಲ್ಲಿ ನೋಡಿದಾಗ ನಿಮ್ಗೆ ಆನ್ಸರ್ಸ್ ಗಳು ಸಿಗ್ತವೆ. ಸೊ ಲಿಂಫಾಯ್ಡ್ ಆರ್ಗನ್ಸ್ ಮತ್ತೆ ಅದರ ಟೈಪ್ಸ್ ಅಂಡ್ ದರ್ ಫಂಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್ ಗಳು ಬರ್ತಾ ಹೋಗ್ತವೆ. ಆಯ್ತಾ. ಸೊ ಅದರಲ್ಲಿ ಇಮ್ಯೂನ್ ಸಿಸ್ಟಮ್ ಇನ್ ದ ಬಾಡಿ ಅಂತ ಹೇಳಿ ಒಂದು ಟಾಪಿಕ್ ಇದೆ, ಅದರಲ್ಲಿ ಇದೆ ಲಿಂಫಾಯ್ಡ್ ಆರ್ಗನ್ಸ್ ಗಳು ಬೋನ್ ಮ್ಯಾರೋ ಮತ್ತೆ ಥೈಮಸ್ ಆಗಿರ್ತವೆ. ಸೊ ಇದರಲ್ಲಿ ಏನೇನ್ ಡಿಫರೆನ್ಶಿಯೇಟ್ ಆಗುತ್ತೆ, ಸೊ ಯಾವ ಒಂದು ಪರ್ಟಿಕ್ಯುಲರ್ ಥೈಮಸ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, ದೆನ್ ವಾಟ್ ಡಸ್ ದ ಬೋನ್ ಮ್ಯಾರೋ, ಹೌ ಡಸ್ ಬೋನ್ ಮ್ಯಾರೋ ಇಸ್ ಪ್ರೊಡ್ಯೂಸ್ಡ್, ಸೊ ಅಂಡ್ ಅದರ ಫಂಕ್ಷನ್, ಬೋನ್ ಮ್ಯಾರೋ ಕೆಲಸ ಏನು ಮತ್ತೆ ಸೊ ಥೈಮಸ್ನ ಫಂಕ್ಷನ್ ಏನು ಅಂತ ಹೇಳಿ ಬರಿಬೇಕು. ಆಯ್ತಾ. ಇಫೆಕ್ಟರ್ ಸೆಲ್ಸ್ ಅಂದ್ರೆ ಏನು ಅಂತ ಬರಿಬೇಕು. ಇದಿಷ್ಟನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಲಿಸ್ಟ್ ದ ಡಿಫರೆಂಟ್ ಲಿಂಫಾಯ್ಡ್ ಆರ್ಗನ್ಸ್, ಟಿಶ್ಯೂಸ್ ಅಂಡ್ ಎಕ್ಸ್ಪ್ಲೇನ್ ದರ್ ರೋಲ್ ಇನ್ ದ ಇಮ್ಯುನಿಟಿ. ಸೇಮ್ ಕ್ವಶನ್ ಇದು ಏನಿದೆಯೋ ಅದನ್ನ ಕ್ವಶನ್ ನ ಸ್ವಲ್ಪ ಚೇಂಜ್ ಮಾಡಿ ಕೇಳಿದಾನೆ. ಸೊ ಅದಕ್ಕೆ ಸೇಮ್ ಆನ್ಸರ್ ಇರ್ತವೆ. ಡಿಫೈನ್ ಇಮ್ಯುನಿಟಿ, ಎಕ್ಸ್ಪ್ಲೇನ್ ಆಕ್ಟಿವ್ ಇಮ್ಯುನಿಟಿ ಅಂಡ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಮೋಸ್ಟ್ ಕಾಮನ್ ಆಗಿ ಡಿಫರೆನ್ಸಿಯೇಷನ್ ಕೇಳುವಂಥದ್ದು. ಆಕ್ಟಿವ್ ಇಮ್ಯುನಿಟಿ ಅಂದ್ರೆ ಏನು, ಪ್ಯಾಸಿವ್ ಇಮ್ಯುನಿಟಿ ಅಂದ್ರೆ ಏನು, ಸೊ ಇನ್ಬಿಲ್ಟ್ ಇಮ್ಯುನಿಟಿ ಮತ್ತೆ ಸೊ ಪರ್ಟಿಕ್ಯುಲರ್ಲಿ ಗಿವನ್ ಎಕ್ವೈರ್ಡ್ ಒನ್. ಓಕೆ. ಸೊ ಇದನ್ನ ನಾವು ಬರಿಬೇಕಾಗ್ತದೆ. ಆಯ್ತಾ. ಆಕ್ಟಿವ್ ಇಮ್ಯುನಿಟಿ ಅಂದ್ರೆ ಏನು ಅಂತ ಹೇಳಿ ಬರೆಯೋದು. ಇಲ್ಲಿ ಏನಾಗ್ತದೆ ಅಂತ ಅಂದ್ರೆ ಆಂಟಿಬಾಡೀಸ್ ಪ್ರೊಡ್ಯೂಸ್ಡ್ ಇನ್ ದ ಹೋಸ್ಟ್ ಅಂತ ಹೇಳಿ ಬರಿತೇವೆ ನಾವು ಅಲ್ವಾ. ರೆಡಿಮೇಡ್ ಆಂಟಿಬಾಡೀಸ್ಗಳಿದ್ರೆ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳಿ ಹೇಳ್ತೇವೆ. ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ಕೊಲೆಸ್ಟ್ರಾಮ್ ಅಂದ್ರೆ ಏನು ಬರಿಬೇಕು, ಪ್ಯಾಸಿವ್ ಇಮ್ಯುನಿಟಿ. ಓಕೆ. ಅಂಡ್ ಅದನ್ನ ಹೇಗೆ ಆಕ್ಟಿವ್ ಇಮ್ಯುನಿಟಿಯನ್ನ ನಾವು ಜನರೇಟ್ ಮಾಡ್ಕೋಬಹುದು ಅಂತ ಹೇಳಿ ಕೂಡ ಬರಿಬೇಕಾಗ್ತದೆ. ಆಯ್ತಾ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಲೈಫ್ ಸೈಕಲ್ ಆಫ್ HIV ಇನ್ ದ ಹ್ಯೂಮನ್ ಬಾಡಿ. HIV ಯ ಲೈಫ್ ಸೈಕಲ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾನೆ. ಸೊ ದಿಸ್ ಮೈಟ್ ಬಿ ಅ ಕ್ವಶನ್. ಸೊ HIV ಒಂದು ಪರ್ಟಿಕ್ಯುಲರ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳ್ತಾ ಇದ್ದಾನೆ. ಸೊ ಒಂದು ಏನ್ ಬರಿಬೇಕು ಅಂತ ಅಂದ್ರೆ, ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ ವೇರ್, ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ವೈರಸ್ ಎಂಟರ್ಸ್ ಇಂಟು ಮ್ಯಾಕ್ರೋಫೇಜಸ್ ಇಂದ ಎಂಟ್ರಿ ಆಗ್ತದಲ್ವ ವೈರಸ್, ಅಲ್ಲಿಂದ ಬರೆದು ಅದು ಹೇಗೆ ಟಿ ಲೆಂಪೋಸೈಟ್ಸ್ ಅನ್ನ ಎಫೆಕ್ಟ್ ಮಾಡುತ್ತೆ, ಹೇಗೆ ನಮ್ಮ ಬಾಡಿಯ ಒಂದು ಪರ್ಟಿಕ್ಯುಲರ್ ಏನಂತ ಕರಿತೇವೆ ಅದಕ್ಕೆ ರೆಸಿಸ್ಟಿವಿಟಿಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಪವರ್ ಅನ್ನ. ಸೊ ಇದನ್ನ ಬರಿಬೇಕಾಗ್ತದೆ. ಆಯ್ತಾ. ನೆಕ್ಸ್ಟ್ ಎರಡನೇದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಲೈಫ್ ಸೈಕಲ್ ಆಫ್ HIV. ಇದನ್ನ ಇನ್ನೊಂದು ತರ ಕೂಡ ಕೇಳಬಹುದು, ಮಾಡೆಲ್ ಕ್ವಶನ್ ಪೇಪರ್ ಕೇಳಿದ್ದಾರೆ ಇದನ್ನ. ಸೊ ಇನ್ಫೆಕ್ಟೆಡ್ ಸೆಲ್ ಕ್ಯಾನ್ ಸರ್ವೈವ್ ವೈಲ್ ವೈರಸಸ್ ಆರ್ ಬೀಯಿಂಗ್ ರೆಪ್ಲಿಕೇಟೆಡ್ ಅಂಡ್ ರಿಲೀಸ್ಡ್ ಅಂತ ಹೇಳಿ. ಸೊ ಇದು ಕೂಡ ಆಗಬಹುದು ಒಂದು ಪರ್ಟಿಕ್ಯುಲರ್ ಫಾರ್ಮ್. ಸೊ ಇನ್ಫೆಕ್ಟೆಡ್ ಸೆಲ್ ಹೇಗೆ ಸರ್ವೈವ್ ಆಗ್ತದೆ, ದಟ್ ಇಸ್ ದ ಪರ್ಟಿಕ್ಯುಲರ್ ಹೋಸ್ಟ್ ಸೆಲ್ ಹೇಗೆ ಸರ್ವೈವ್ ಆಗ್ತದೆ ಇವನ್ ದೋ ಆಫ್ಟರ್ ದ ಇನ್ಫೆಕ್ಷನ್ ಆಫ್ ದ HIV ವೈರಸ್. ಸೊ ಅದಕ್ಕೆ ಡಯಾಗ್ರಾಮ್ ಅನ್ನ ಬಿಡಿಸಬೇಕಿದೆ ಎರಡಕ್ಕೂ. ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅಂತಂದ್ರೆ, ಸೊ ದರ್ ಇಸ್ ಅ ಡಯಾಗ್ರಾಮ್ ಇನ್ 7.8 ಅಂತ ಹೇಳಿ ಒಂದು ರೆಪ್ಲಿಕೇಶನ್ ಆಫ್ ರೆಟ್ರೋ ವೈರಸ್ ಅಂತ ಹೇಳಿದೆ. ಆ ಡಯಾಗ್ರಾಮ್ ನ ನೀವು ಇದಕ್ಕೆ ಡ್ರಾ ಮಾಡಬೇಕಾಗುತ್ತೆ. ಓಕೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. On to the next one. Explain different techniques which helps in cancer detection and diagnosis. ಇದರಲ್ಲಿ ನೀವೇನು ಓದಬೇಕು ಅಂತಂದ್ರೆ, ಕ್ಯಾನ್ಸರ್ ಪಾರ್ಟ್ ಅಲ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಅಂಡ್ ಡಯಾಗ್ನೋಸಿಸ್ ಅಂತ ಇದೆ. ಅಲ್ಲಿ ಮೆಥಡ್ಸ್ ಗಳು ಬರ್ತವೆ, ಬಯೋಪ್ಸಿ ಅಂತ ಹೇಳಿ ಅಲ್ವಾ, ದೆನ್ CT ಅಂತ ಹೇಳಿ ಬರ್ತವೆ, ದೆನ್ MRI ಬರುತ್ತೆ, ದೆನ್ ರೇಡಿಯೋಗ್ರಫಿ ಬರುತ್ತೆ, ರೈಟ್, ಎಕ್ಸ್ರೇ ಬರುತ್ತೆ. ಸೊ ಇವನ್ನೆಲ್ಲ ನಾವು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಆಯ್ತಾ. ಸೊ ದೆನ್ ದಟ್ ಇಸ್ ಯು ಹ್ಯಾವ್ ಟು CT, MRI ಅಲ್ವಾ, ಎಕ್ಸ್ರೇ,
ರೈಟ್, ರೇಡಿಯೋಗ್ರಫಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. Okay, next. What is addiction? List 4 warning signals and 4 harmful effects of addiction ಅಂತ ಹೇಳಿ ಕೇಳ್ತಾನೆ. ಸೊ ಇದು ಡ್ರಗ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್ ಅಲ್ಲಿ ಬರುವಂತದ್ದು. ಓಕೆ, ಅಡಿಕ್ಷನ್ ಅಂದ್ರೆ ಏನು? ಇಟ್ಸ್ ಅ ಫಿಸಿಯಾಲಜಿಕಲ್ ಅಟ್ಯಾಚ್ಮೆಂಟ್ ಟು ಸರ್ಟೆನ್ ಎಫೆಕ್ಟ್ಸ್ such as euphoria, right? Or and a temporary feeling of well-being associated with drugs and alcohol ಅಂತ ಹೇಳಿ ಕರಿತೇವೆ. ದಟ್ ಇಸ್ ವಾಟ್ ಅಡಿಕ್ಷನ್ ಈಸ್ ಡಿಫೈನ್ ಮಾಡಿದ್ದಾರೆ ಅಡಿಕ್ಷನ್ ಇನ್ನ. ಸೊ ನಾವು ಈ ಅಡಿಕ್ಷನ್ ಅನ್ನ ನಾವು ಡೆಫಿನೇಷನ್ ನ ಬರೆದ್ವಿ, 1 ಮಾರ್ಕ್ಸ್ ಸಿಗುತ್ತೆ. ಲಿಸ್ಟ್ 4 ವಾರ್ನಿಂಗ್ ಸಿಗ್ನಲ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ವಾರ್ನಿಂಗ್ ಸಿಗ್ನಲ್ಸ್ ಅಂತ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿ ಬರಿಬೇಕು 4 ಪಾಯಿಂಟ್ ಅನ್ನ. 4 ವಾರ್ಮ್ಫುಲ್ ಎಫೆಕ್ಟ್ಸ್ ಕಾಸ್ಡ್ ಅಂತ ಹೇಳ್ತಾ ಇದ್ದಾನೆ. ಸೊ ಎಫೆಕ್ಟ್ಸ್ ಕಾಸ್ ಮಾಡೋದು ಬರಿಬೇಕು. ಸೊ ಇದೇ ಒಂದು ಪರ್ಟಿಕ್ಯುಲರ್ ಸೊ ಲಿಸ್ಟ್ 4 ವಾರ್ನಿಂಗ್ ಸಿಗ್ನಲ್ಸ್ ಆಯ್ತು. 4 ಹಾರ್ಮ್ಫುಲ್ ಎಫೆಕ್ಟ್ಸ್. ಏನ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಅನ್ನ ಬರೀತೀರಾ ಅಂತ ಅಂದ್ರೆ ಯೂಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಏನ್ ಕಾಸ್ ಮಾಡ್ತದೆ, ಸೊ ಅಡ್ವರ್ಸ್ ಎಫೆಕ್ಟ್ ಯಾವ್ಯಾವ ತರ ಇದೆ, ಸೊ ಸಿರೋಸಿಸ್ ಅಂದ್ರೆ ಏನು, ರೈಟ್? ಸೊ ಇಲ್ಲಿ ಸ್ಪೆಸಿಫಿಕಲಿ ಹೇಳಬೇಕು ಅಂತಂದ್ರೆ ಅನಬಾಲಿಕ್ ಸ್ಟಿರಾಯ್ಡ್ಸ್ಗಳು ಯಾವ ತರದ್ದು ಫಾರ್ಮ್ ಆಗುತ್ತೆ, ಅದು ಏನ್ ಕಾಸ್ ಮಾಡುತ್ತೆ, ರೈಟ್? ಸೊ ಇವನ್ನೆಲ್ಲ ಏನ್ ಮಾಡಬೇಕು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ದೆನ್ ಆಫ್ಟರ್ ದ್ಯಾಟ್ ಇಲ್ಲಿ ಹೇಗೆ ಡಿಸ್ಟ್ರಿಬ್ಯೂಷನ್ ಇದೆ ಅಂತಂದ್ರೆ ಮಾರ್ಕ್ಸ್ 1 ಮಾರ್ಕ್ಸ್, 2 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಷರ್ಸ್ ಫಾರ್ ಆಲ್ಕೋಹಾಲ್ ಅಂಡ್ ಡ್ರಗ್ಸ್. ಡೈರೆಕ್ಟ್ ಕ್ವಶನ್ ಇದು. ಸೊ ಇದಕ್ಕೆ 5 ಪಾಯಿಂಟ್ಸ್ ಇದೆ. 5 ಮಾರ್ಕ್ಸ್ ಇದೆ. 5 ಪಾಯಿಂಟ್ಸ್, 5 ಮಾರ್ಕ್ಸ್. ಓಕೆ, ಸೊ ಈ 5.5 ಮಾರ್ಕ್ಸ್. ಸೊ ಮೊದಲನೇದು ಬಂದು ಅವಾಯ್ಡ್ ಅಂಡರ್ ಅನ್ಡ್ಯೂ ಪಿಯರ್ ಪ್ರೆಷರ್ ಅಂತ ಹೇಳಿದೆ. ಅವಾಯ್ಡ್ ಓಕೆ, ನೆಕ್ಸ್ಟ್ ಎಜುಕೇಶನ್ ಎಕ್ಸ್ಪ್ಲೇನ್ ಮಾಡಬೇಕು. ಕೌನ್ಸೆಲಿಂಗ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಪ್ರತಿಯೊಂದನ್ನು ಕೂಡ, ಅದರ್ವೈಸ್ ನೀವು ಮಾರ್ಕ್ಸ್ ಕಳ್ಕೊಳ್ತೀರಾ. ಬರೀ ಹೆಡ್ಡಿಂಗ್ ಬರೆದಿಟ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಹಾಫ್ ಮಾರ್ಕ್ಸ್ ನ ಪದ್ಧತಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಕರೆಕ್ಷನ್ ಮಾಡಬೇಕಾದ್ರೆ ಸೆಕೆಂಡ್ PU ಅಲ್ಲಿ 2 ಮಾರ್ಕ್ಸ್ ಕೊಟ್ಟಿರ್ತಾರ. ಆಮೇಲೆ ಸೀಕಿಂಗ್ ಹೆಲ್ಪ್ ಫ್ರಮ್ ಪೇರೆಂಟ್ಸ್ ಅಂಡ್ ಪಿಯರ್ಸ್ ಅಂತ ಹೇಳಿ, ಆಯ್ತಾ? 4ನೇದು ಬಂದು ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್. 5ನೇದು ಬಂದು ಸೀಕಿಂಗ್. ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಪ್ರೊಫೆಷನಲ್ ಅಂಡ್ ಮೆಡಿಕಲ್ ಹೆಲ್ಪ್. 5 ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತಾ? ಡೈರೆಕ್ಟ್ ಆನ್ಸರ್ಸ್ ಇದೆ. ಓಕೆ, ಸೊ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದನ್ನ ನೋಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಈ ಚಾಪ್ಟರ್ ನಾಳೆ ಎಕ್ಸಾಮಿಗೆ, ಆಯ್ತಾ? ಸೊ ಪರ್ಟಿಕ್ಯುಲರ್ಲಿ ಲೀವಿಂಗ್ ಫ್ರಮ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇದನ್ನ ಬಿಟ್ರೆ 3ನೇ ಚಾಪ್ಟರ್ ಇಂಪಾರ್ಟೆಂಟ್ ಚಾಪ್ಟರ್ ಇರೋದು, ಜಾಸ್ತಿ ಮಾರ್ಕ್ಸ್ ಬರುವಂತದ್ದು. ಸೊ ಹ್ಯೂಮನ್ ಹೆಲ್ತ್ ಇಂದ, ಹಾಗಾಗಿ ವೆರಿ ಆಫ್ಟರ್ ಪರ್ಟಿಕ್ಯುಲರ್ ಮಿಡ್ ಟರ್ಮ್ ಆದ್ಮೇಲೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಿಡ್ ಟರ್ಮ್ಗಿಂತ ಮೊದಲು ನಿಮ್ಗೆ ಗೊತ್ತಿದೆ ಯಾವ್ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಅಂತ ಹೇಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಗಳಲ್ಲಿ ಒಂದು. ಸೊ ಹಾಗಾಗಿ ಇದನ್ನ ಓದ್ಕೊಂಡ್ರೆ ನಿಮ್ಗೆ ನಾಳೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಇದೇ ಮಟೀರಿಯಲ್ನ ಕಂಟಿನ್ಯೂ ಮಾಡ್ತೇವೆ. ಸೊ ಇನ್ ದ ನೆಕ್ಸ್ಟ್ ಥಿಂಗ್. ಸೊ ಇವತ್ತಿನ ಟೈಮನ್ನು ನಿಮ್ಗೆ ನಾಳೆ ಎಕ್ಸಾಮ್ ಇದೆ, ಹಾಗಾಗಿ ವೇಸ್ಟ್ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ the particular channel and cooperating with me. And also you have to one thing remember ಒಂದು ನೆನ್ಪಿಟ್ಕೋಬೇಕು. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ ಇದೇ ಥರದ ಒಂದು ಪರ್ಟಿಕ್ಯುಲರ್ ನಿಮಗೆ
ಲೈವ್ ಕ್ಲಾಸಸ್ಗಳು ಸಿಗ್ತಾ ಇರ್ತವೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸೊ ರಿಮೆಂಬರ್ ದ್ಯಾಟ್ ಒನ್ ಥಿಂಗ್ ದ್ಯಾಟ್ ಸೊ ನಮ್ಮ ಒಂದು ಪರ್ಟಿಕ್ಯುಲರ್ ಒಂದು ಚಾನಲ್ಲಿನ ಇನ್ನೊಂದು ಭಾಗ ಇದೆ, ದಟ್ ಇಸ್ ದ ಪರ್ಟಿಕ್ಯುಲರ್ CET ಮತ್ತೆ ಪರ್ಟಿಕ್ಯುಲರ್ಲಿ ನಮ್ಮ ರೆಗ್ಯುಲರ್ ಕೋರ್ಸಸ್ಗಳು, ಆನ್ಲೈನ್ ಕೋರ್ಸಸ್ಗಳಿದ್ದಾವೆ. ಸೊ ಯು ಕ್ಯಾನ್ ಗೋ ಫಾರ್ ಅವರ್ ಟೀಚರ್ ಅನ್ನೋ ಒಂದು ಆ್ಯಪ್ ಇದೆ. ಸೊ ಇನ್ ದ ಪರ್ಟಿಕ್ಯುಲರ್ಲಿ ಎಲ್ಲಿರ್ತವೆ, ಪ್ಲೇಸ್ಟೋರಲ್ಲಿ ಇರ್ತವೆ, ರೈಟ್. ಆ್ಯಂಡ್ ಕೆಳಗಡೆಗೆ ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಪರ್ಟಿಕ್ಯುಲರ್ ಲಿಂಕ್ನ ಕೂಡ ಕೊಟ್ಟಿದ್ದಾವೆ. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪ್ಲೇಸ್ಟೋರಿಗೆ ಹೋಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಫೋರ್ಡಬಲ್ ಪ್ರೈಸಸ್ಗಳಲ್ಲಿ ನಿಮಗೆ ಸೊ ಒಂದು ಟೀಚಿಂಗ್ಗಳನ್ನು ಕೊಡ್ತೇವೆ ಫ್ರೀಯಾಗಿ. ಪರ್ಟಿಕ್ಯುಲರ್ಲಿ ಇದು ಕೂಡ ಇದೆ, ಡೆಮೋಸ್ ಕೂಡ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತದೆ, ಆಯಿತಾ. ಸೊ ಮೇಕ್ ಶೋರ್ ದ್ಯಾಟ್ ಯು ಡೂ ಇಟ್ ವೆಲ್. ಸೊ ಐ ಹೋಪ್ ಯು ಡೂ ಇಟ್ ವೆಲ್ ಆಲ್ಸೋ. ಸೊ ಅದನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಾ ಅಂದ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಟು ದ ಕ್ಲಾಸಸ್ ಹೇಳ್ತಾ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಒಂದು ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.